ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ ಜೊನ್ನಳ್ಳಿ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ 207 ಸ್ಥಾನಗಳನ್ನು ಗಳಿಸಿ ಬಿ ಜೆ ಪಿಯಿಂದ ಸುವೇಂದು ಅಧಿಕಾರಿ ಇಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇರುವಂಥದ್ದು. ಪಶ್ಚಿಮ ಬಂಗಾಳದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಿ ಜೆ ಪಿಯಿಂದ ಮುಖ್ಯಮಂತ್ರಿಯೊಬ್ಬರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇರುವಂಥದ್ದು, ಬಿ ಜೆ ಪಿಯಿಂದ ಆಡಳಿತವನ್ನು ನಡೆಸ್ತಾ ಇರುವಂಥದ್ದು. ಪಶ್ಚಿಮ ಬಂಗಾಳದ ಚುಕ್ಕಾಣಿಯನ್ನು ಬಿ ಜೆ ಪಿಯ ಮುಖ್ಯಮಂತ್ರಿಯೊಬ್ಬರು ಮೊದಲ ಬಾರಿಗೆ ಹಿಡಿತಾ ಇರುವಂಥದ್ದು. ಸುವೇಂದು ಅಧಿಕಾರಿ ಯಾರು ಹಾಗಾದರೆ? ಯಾಕಂದರೆ ನಿರೀಕ್ಷೆಗೂ ಮೀರಿ 207 ಸ್ಥಾನಗಳನ್ನು ಬಿ ಜೆ ಪಿ ಸಾಧಿಸಿರುವಂಥದ್ದು. ಖುದ್ದು ನಿನ್ನೆ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಪಶ್ಚಿಮ ಬಂಗಾಳಕ್ಕೆ ಆಗಮಿಸಿ ಬಿ ಜೆ ಪಿಯ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಸುವೇಂದು ಅಧಿಕಾರಿಯನ್ನು ಘೋಷಣೆ ಮಾಡಿದ್ರು. ಅಷ್ಟರ ಮಟ್ಟಿಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂಥದ್ದು. ಹಾಗಾದರೆ ಸುವೇಂದು ಅಧಿಕಾರಿ ಯಾರು? ಮೊದಲ ಬಾರಿಗೆ ಬಿ ಜೆ ಪಿಯ ಪತಾಕೆಯನ್ನು ಆರಿಸುತ್ತಿರುವಂತಹ, ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಿರುವಂತಹ ಸುವೇಂದು ಅಧಿಕಾರಿಯ ರಾಜಕೀಯ ಹಿನ್ನೆಲೆ ಏನು? ಇದು ಸಾಕಷ್ಟು ಕುತೂಹಲ ಇರುವಂಥದ್ದು. ಈ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ನಿಮ್ಮ ಮುಂದೆ. ವೀಕ್ಷಕರೇ, ಸುವೇಂದು ಅಧಿಕಾರಿ ಮೊದಲು ಕಾಂಗ್ರೆಸ್ನಿಂದ ರಾಜಕೀಯ ಜೀವನವನ್ನು ಆರಂಭಿಸಿ ನಂತರ ತೃಣಮೂಲ ಕಾಂಗ್ರೆಸ್ಗೆ ಜಾಯಿನ್ ಆಗಿ ಅದಾದ ಬಳಿಕ ಮತ್ತೆ ತೃಣಮೂಲ ಕಾಂಗ್ರೆಸ್ನಿಂದ ಅಸಮಾಧಾನಗೊಂಡು ಬಿ ಜೆ ಪಿಗೆ ಜಾಯಿನ್ ಆಗಿ 6 ವರ್ಷಗಳಲ್ಲೇ, ಅಂದರೆ ಬಿ ಜೆ ಪಿಗೆ ಜಾಯಿನ್ ಆಗಿ 6 ವರ್ಷಗಳಲ್ಲೇ ಮುಖ್ಯಮಂತ್ರಿಯ ಪಟ್ಟದತ್ತ ಹೋಗಿರುವಂಥದ್ದು. ಸುವೇಂದು ಅಧಿಕಾರಿ ಅವರ ಜೀವನ ಅಥವಾ ಅವರ ಒಂದು ಕುಟುಂಬ ಸಾಮಾನ್ಯ ಕುಟುಂಬ ಅಲ್ಲ. ಯಾಕಂದರೆ ರಾಜಕೀಯದಿಂದ ಪ್ರಭಾವ ಹೊಂದಿರುವಂತಹ, ರಾಜಕೀಯ ಇತಿಹಾಸ ಇರುವಂಥ ಅವರ ಕುಟುಂಬ. ಯಾಕಂದರೆ ಅವರ ಕುಟುಂಬದಲ್ಲಿ ಎಲ್ಲರೂ ಕೂಡ ರಾಜಕೀಯವಾಗಿ ಪ್ರಭಾವಿಗಳು ಆಗಿರುವಂಥದ್ದು. ಇಡೀ ರಾಜಕೀಯಕ್ಕೆ ಸೇರಿದಂಥ ಕುಟುಂಬ ಸುವೇಂದು ಅಧಿಕಾರಿ. ಇವರ ಒಂದು ರಾಜಕೀಯ ಜೀವನ ಸಾಕಷ್ಟು ಇಂಟ್ರೆಸ್ಟಿಂಗ್ ಇರುವಂಥದ್ದು ವೀಕ್ಷಕರೇ. ಮೊದಲು 1995ರಲ್ಲಿ ಸುವೇಂದು ಅಧಿಕಾರಿ ಕಾಂತಿ ಪುರಸಭೆಯಿಂದ ಕೌನ್ಸಿಲರ್ ಆಗಿ, ಪುರಸಭೆಯ ಸದಸ್ಯರಾಗಿ ಕೌನ್ಸಿಲರ್ ಆಗಿ ಆಯ್ಕೆಯಾಗ್ತಾರೆ. ಅದಾದ ಬಳಿಕ 1998ರಲ್ಲಿ ಕಾಂಗ್ರೆಸ್ನಿಂದ ಅಸಮಾಧಾನಗೊಂಡು ತೃಣಮೂಲ ಕಾಂಗ್ರೆಸ್ಗೆ ಜಾಯ್ನ್ ಆಗ್ತಾರೆ. ವೀಕ್ಷಕರು, ಇವರ ರಾಜಕೀಯ ಕುಟುಂಬವನ್ನು ನೋಡೋದಾದರೆ ಇವರ ತಂದೆ ಶಿಶಿರ್ ಅಧಿಕಾರಿ ಅಂತ, ಅಂದರೆ ಸುವೇಂದು ಅಧಿಕಾರಿಯವರ ತಂದೆ ಶಿಶಿರ್ ಅಧಿಕಾರಿ ಅಂತ. ಇವರು ಮನಮೋಹನ್ ಸಿಂಗ್ ಅವರ ಸಚಿವ ಸಂಪುಟ ಸಭೆಯಲ್ಲಿ, ಅಂದರೆ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರಾಗಿ, ರಾಜ್ಯ ಸಂಪುಟ ದರ್ಜೆಯ ಸಚಿವರಾಗಿ ಕಾರ್ಯನಿರ್ವಹಿಸಿದರು. ಅಂದರೆ 2004ರಿಂದ 2014ರ ಅವಧಿಯಲ್ಲಿ ಮನಮೋಹನ್ ಸಿಂಗ್ ಅವರು 2ನೇ ಅವಧಿಗೆ ಪ್ರಧಾನಮಂತ್ರಿಗಳಾಗ್ತಾರೆ. ಆ ಅವಧಿಯಲ್ಲಿ ಸುವೇಂದು ಅಧಿಕಾರಿ ಅವರ ತಂದೆ ಶಿಶಿರ್ ಅಧಿಕಾರಿಯವರು ಕೇಂದ್ರ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಮತ್ತು ಸುವೇಂದು ಅಧಿಕಾರಿ ಅವರ ಇಬ್ಬರು ಸಹೋದರರು ಲೋಕಸಭಾ ಸದಸ್ಯರಾಗಿರುವಂಥದ್ದು. ಅಂದರೆ ಇವರ ಕುಟುಂಬ, ಸುವೇಂದು ಅಧಿಕಾರಿ ಅವರ ಕುಟುಂಬ, ಇಡೀ ಕುಟುಂಬ ರಾಜಕೀಯ ಹಿನ್ನೆಲೆಯಿಂದ ಬಂದಿರುವಂಥದ್ದು, ಅಷ್ಟರ ಮಟ್ಟಿಗೆ ಪ್ರಭಾವ ಹೊಂದಿರುವಂಥದ್ದು. ಸುವೇಂದು ಅಧಿಕಾರಿ ನಾಗಲೇ ಹೇಳಿದ ರೀತಿಯಲ್ಲಿ 1995ರಲ್ಲಿ ಕಾಂತಿ ಪುರಸಭೆ ಕ್ಷೇತ್ರದಿಂದ, ಅಂದರೆ ಕಾಂತಿ ಪುರಸಭೆಯಿಂದ ಕೌನ್ಸಿಲರ್ ಆಗಿ ಆಯ್ಕೆ ಆಗ್ತಾರೆ. ಅಲ್ಲಿಂದ ರಾಜಕೀಯ ಜೀವನವನ್ನು, ಕಾಂಗ್ರೆಸ್ನಿಂದ ರಾಜಕೀಯ ಜೀವನವನ್ನು ಆರಂಭಿಸ್ತಾರೆ. ಅದಾದ ಬಳಿಕ 1998ರಲ್ಲಿ, ಅಂದರೆ 3 ವರ್ಷದಲ್ಲಿ ಕಾಂಗ್ರೆಸ್ ತೊರೆದು ತೃಣಮೂಲ ಕಾಂಗ್ರೆಸ್ಗೆ ಜಾಯ್ನ್ ಆಗ್ತಾರೆ. ಅಂದರೆ ಮಮತಾ ಬ್ಯಾನರ್ಜಿ ಅವರ ಪಕ್ಷಕ್ಕೆ ಸೇರ್ಪಡೆಗೊಳ್ತಾರೆ. 2006ರಲ್ಲಿ, ಅಂದರೆ ಜಾಯ್ನ್ ಆಗಿ 8 ವರ್ಷಗಳಲ್ಲೇ 2006ರಲ್ಲಿ ಕಾಂತಿ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾರೆ, ಶಾಸಕರಾಗಿ ಆಯ್ಕೆ ಆಗ್ತಾರೆ. ನಂತರ 2007ರಲ್ಲಿ, ಅಂದರೆ 2006ರಲ್ಲಿ MLA ಆಗಿ ಆಯ್ಕೆ ಆಗ್ತಾರೆ. 2007ರಲ್ಲಿ ಸುವೇಂದು ಅಧಿಕಾರಿಯ ಒಂದು ಪಾತ್ರ ಮತ್ತು ಅವರ ಒಂದು ಹೋರಾಟ ಇಡೀ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯುತ್ತೆ. ಯಾಕೆಂದರೆ 2007ರಲ್ಲಿ ನಂದಿ ಗ್ರಾಮದ ಹೋರಾಟಕ್ಕೆ ಧುಮುಕ್ತಾರೆ. ಬಹಳ ಪ್ರಮುಖವಾದಂಥ ಮುಂಚೂಣಿಯಲ್ಲಿ ಅವರು ಗುರುತಿಸ್ಕೊಳ್ತಾರೆ. ನಂದಿ ಗ್ರಾಮದ ಹೋರಾಟ ಅಂತಂದರೆ ದೊಡ್ಡ ಮಟ್ಟದ, ಇಡೀ ರಾಷ್ಟ್ರದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು. ನಂದಿ ಗ್ರಾಮದಲ್ಲಿ ಟಾಟೋದವರು ನ್ಯಾನೋ ಕಾರು ಫ್ಯಾಕ್ಟ್ರಿ ಉತ್ಪಾದನೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ರೈತರ ಜಮೀನುಗಳನ್ನು ಭೂಸ್ವಾಧೀನ ಮಾಡ್ಕೊಳ್ಳೋಕ್ಕೆ ಬರ್ತಾರೆ. ಆಗ ದೊಡ್ಡ ಮಟ್ಟದ ಹೋರಾಟ ಶುರುವಾಗುತ್ತೆ ರೈತರಿಂದ. ಯಾವುದೇ ಕಾರಣಕ್ಕೂ ಫಲವತ್ತಾದ ಭೂಮಿಗಳನ್ನು ನಾವು ಈ ಒಂದು ಕಾರಿನ ಕಂಪನಿಗೆ ಕೊಡೋದಿಲ್ಲ ಅಂತ ದೊಡ್ಡ ಮಟ್ಟದ ಹೋರಾಟ ಶುರುವಾಗುತ್ತೆ. ಅದು ಹಿಂಸಾಚಾರಕ್ಕೆ ತಿರುಗುತ್ತೆ, ರಕ್ತಪಾತ ಆಗುತ್ತೆ, ಹಿಂಸಾಚಾರಕ್ಕೆ ತಿರುಗುತ್ತೆ. ಈ ಹೋರಾಟದಲ್ಲಿ ರೈತರು ಕೂಡ ಸಾವನ್ನಪ್ತಾರೆ. ಆ ಹೋರಾಟದ ಕೇಂದ್ರ ಬಿಂದು ಅಥವಾ ಹೋರಾಟದ ನೇತೃತ್ವ ಬಹಳ ಪ್ರಮುಖವಾಗಿ ವಹಿಸಿದ್ದಂಥವರು ಸುವೇಂದು ಅಧಿಕಾರಿ. 2007ರಲ್ಲಿ ಆ ನಂದಿ ಗ್ರಾಮದ ಭೂಸ್ವಾಧೀನ ವಿರೋಧಿ ಹೋರಾಟದಲ್ಲಿ
ಬಹಳ ಪ್ರಮುಖವಾದಂಥ ಪಾತ್ರ ವಹಿಸ್ತಾರೆ. ಆಗ ಸುವೇಂದು ಅಧಿಕಾರಿಯ ಹೆಸರು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ, ಇಡೀ ರಾಷ್ಟ್ರಾದ್ಯಂತ ಗಮನ ಸೆಳೆಯುತ್ತೆ. ಮತ್ತು 2009ರಲ್ಲಿ ತುಮ್ಲಕ್ ತುಮ್ಲಕ್ ಅಂತ ಲೋಕಸಭಾ ಕ್ಷೇತ್ರ ಇದೆ. ತುಮ್ಲಕ್ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದರಾಗಿ ಸ್ಪರ್ಧೆ ಮಾಡ್ತಾರೆ. ಭಾರಿ ಬಹುಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ. ಅಂದರೆ ತೃಣಮೂಲ ಕಾಂಗ್ರೆಸ್ ಪಕ್ಷದಿಂದ, TMC ಪಕ್ಷದಿಂದ 2009ರಲ್ಲಿ ತುಮ್ಲಕ್ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ 1,73,000 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ. ಆಗ ಅವರು ತೃಣಮೂಲ ಕಾಂಗ್ರೆಸ್ನಿಂದಲೇ ಕೂಡ ಸ್ಪರ್ಧೆ ಮಾಡಿರ್ತಾರೆ. ಅದಾದ ಬಳಿಕ ವೀಕ್ಷಕರೇ 2016ರಲ್ಲಿ ನಂದಿಗ್ರಾಮದಲ್ಲಿ, ಅಂದರೆ ಏನು ಹೋರಾಟ ಆಗುತ್ತಲ್ವ, ರೈತರ ಭೂ ಸ್ವಾಧೀನ ವಿರೋಧಿ ಹೋರಾಟ ಅಥವಾ ರೈತರ ಹೋರಾಟ ಮಾಡ್ತಾ ಇರ್ತಾರಲ್ವ, ನಂದಿಗ್ರಾಮದಲ್ಲಿ 2016ರಲ್ಲಿ TMC ಪಕ್ಷದಿಂದ, ತೃಣಮೂಲ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ. ನಂದಿಗ್ರಾಮ ಎಡಪಕ್ಷಗಳ ಮೈತ್ರಿಕೂಟದ ಪ್ರಬಲ ಒಂದು ಕ್ಷೇತ್ರ ಆಗಿರುತ್ತೆ. ಅಲ್ಲಿ ಶಾಸಕರಾಗಿ ಎಡಪಕ್ಷಗಳ ಪಕ್ಷದಿಂದ, ಮೈತ್ರಿಕೂಟದಿಂದ ಶಾಸಕರಾಗಿರ್ತಾರೆ. 2016ರಲ್ಲಿ ನಂದಿಗ್ರಾಮದಿಂದ ತೃಣಮೂಲ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡುವಂತಹ ಸುವೇಂದು ಅಧಿಕಾರಿ ಎಡಪಕ್ಷಗಳ ಮೈತ್ರಿ ವಿರುದ್ಧ ಜಯಭರಿ ಬಾರಿಸ್ತಾರೆ, ಗೆಲುವನ್ನು ಸಾಧಿಸ್ತಾರೆ, ಶಾಸಕರಾಗಿ ಆಗ್ತಾರೆ. ಆಗ ತೃಣಮೂಲ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿ ಸರ್ಕಾರ ಬರುತ್ತೆ 2016ರಲ್ಲಿ. ನಂದಿಗ್ರಾಮದಿಂದ ಆಯ್ಕೆಯಾದಂಥ ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿ ಅವರ ಸಂಪುಟದಲ್ಲಿ ಸಾರಿಗೆ ಸಚಿವರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ, ಸಾರಿಗೆ ಸಚಿವರಾಗ್ತಾರೆ. ಆಗ ಸುವೇಂದು ಅಧಿಕಾರಿಯ ರಾಜಕೀಯ ಟರ್ನಿಂಗ್ ಪಾಯಿಂಟ್ ಇರುವಂಥದ್ದು, ರಾಜಕೀಯ ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಏನು ಅಂತಂದರೆ, 2020ರಲ್ಲಿ ಸಚಿವರಾಗಿರ್ತಾರೆ ಸುವೇಂದು ಅಧಿಕಾರಿ, ಸಾರಿಗೆ ಸಚಿವರಾಗಿರ್ತಾರೆ. ಅಧಿಕಾರಕ್ಕೆ ಬಂದು, ಅಂದರೆ ಸಾರಿಗೆ ಸಚಿವರಾಗಿ 4 ವರ್ಷಗಳ ಬಳಿಕ 2020ರಲ್ಲಿ TMC ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು BJPಗೆ ಜಾಯ್ನ್ ಆಗ್ತಾರೆ. ಆಗ BJPಗೆ ಜಾಯ್ನ್ ಆಗುವಂಥ ಸಂದರ್ಭದಲ್ಲಿ TMC ಪಕ್ಷದಲ್ಲಿ ಸಾಕಷ್ಟು ಅಸಮಾಧಾನ ಉಂಟಾಗುತ್ತೆ. ಸುವೇಂದು ಅಧಿಕಾರಿ ಯಾರ ವಿರುದ್ಧ ಅಂದರೆ, ಮಮತಾ ಬ್ಯಾನರ್ಜಿ ಅವರ ತಮ್ಮನ ಮಗ ಅಭಿಷೇಕ್ ಬ್ಯಾನರ್ಜಿ ಅವರ ವಿರುದ್ಧ ಸಾಕಷ್ಟು ಅಸಮಾಧಾನ ಉಂಟಾಗುತ್ತೆ. ಅಭಿಷೇಕ್ ಬ್ಯಾನರ್ಜಿ ಪಕ್ಷದಲ್ಲಿ ಮತ್ತು ಆಡಳಿತದಲ್ಲಿ ಸಾಕಷ್ಟು ಮೂಗನ್ನು ತೋರಿಸ್ತಾ ಇರ್ತಾರೆ, ಸಾಕಷ್ಟು ಹಸ್ತಕ್ಷೇಪ ಮಾಡ್ತಾ ಇರ್ತಾರೆ. ಇದರ ವಿರುದ್ಧ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಸುವೇಂದು ಅಧಿಕಾರಿ ಸಿಡಿದೇಳ್ತಾರೆ. ಅಭಿಷೇಕ್ ಬ್ಯಾನರ್ಜಿ ಯಾರು ಅಂತಂದರೆ, ಮಮತಾ ಬ್ಯಾನರ್ಜಿ ಅವರ ತಮ್ಮನ ಮಗ. ಮಮತಾ ಬ್ಯಾನರ್ಜಿ ಅವರ ತಮ್ಮನ ಮಗ ಅಭಿಷೇಕ್ ಬ್ಯಾನರ್ಜಿ ಅವರನ್ನು ಮಮತಾ ಬ್ಯಾನರ್ಜಿಯವರು ಏನು ರಾಜಕೀಯಕ್ಕೆ ಕರೆತಂದು ಪ್ರಮುಖವಾದಂಥ ಒಂದು ಪೋಸ್ಟನ್ನು ಕೊಡ್ತಾರೆ. ಆದರೆ ಆಡಳಿತದಲ್ಲಿ ಪದೇ ಪದೇ ಹಸ್ತಕ್ಷೇಪ ಮಾಡ್ತಿರುವಂಥ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಸುವೇಂದು ಅಧಿಕಾರಿ ಸಿಡಿದೇಳ್ತಾರೆ. ಆ ಸಂದರ್ಭದಲ್ಲಿ TMCಯನ್ನು ತೊರೆದು BJP ಪಕ್ಷಕ್ಕೆ ಜಾಯ್ನ್ ಆಗ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಡ್ರಾಮಾ ಆಗುತ್ತೆ. ಏನಂತಂದರೆ, ಮೊದಲು ಸಾರಿಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಅದಾದ ಬಳಿಕ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು TMC ಅಂದರೆ ಏನು TMCಯ ವಿಧಾನಸಭೆಯ ಸ್ಪೀಕರು, ಪಶ್ಚಿಮ ಬಂಗಾಳದ ಸ್ಪೀಕರು ಸುವೇಂದು ಅಧಿಕಾರಿಯ ಶಾಸಕ ಸ್ಥಾನದ ರಾಜೀನಾಮೆಯನ್ನು ಸ್ವೀಕಾರ ಮಾಡೋದಿಲ್ಲ. ದೊಡ್ಡ ಮಟ್ಟದ ಡ್ರಾಮಾ ಉಂಟಾಗುತ್ತೆ. ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ದೆಹಲಿಗೆ ತೆರಳಿ ಅಮಿತ್ ಶಾ ಅವರ ಸಮ್ಮುಖದಲ್ಲಿ BJPಗೆ ಸೇರ್ಪಡೆಯನ್ನು ಆಗ್ತಾರೆ. ಆಗ ದೊಡ್ಡ ಮಟ್ಟದಲ್ಲಿ ಆರೋಪ ಪ್ರತ್ಯಾರೋಪ ಬರುತ್ತೆ. ಸುವೇಂದು ಅಧಿಕಾರಿ ವಿರುದ್ಧ CBI ಮತ್ತು EDಯ ಒಂದು ಪ್ರಕರಣಗಳಿದ್ದವು. ಅದಕ್ಕೋಸ್ಕರ ಅವರು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಅವರು BJPಗೆ ಜಾಯ್ನ್ ಆದರು ಅನ್ನುವಂಥ ಆರೋಪಗಳು TMC ಕಡೆಯಿಂದ ಬರುತ್ತೆ. ಅಂತಿಮವಾಗಿ ಅವರು BJPಗೆ ಜಾಯ್ನ್ ಆಗ್ತಾರೆ. ಅದಾದ ಬಳಿಕ 3 ದಿನಗಳ ಬಳಿಕ ಶಾಸಕ ಸ್ಥಾನಕ್ಕೆ ಕೊಟ್ಟಂಥ ರಾಜೀನಾಮೆಯನ್ನು ಸ್ಪೀಕರು ಸ್ವೀಕಾರ ಮಾಡ್ತಾರೆ. ಆಗ ಶುರುವಾಗುತ್ತೆ ರಾಜಕೀಯ ಜಟಾಪಟಿ ವೀಕ್ಷಕರೇ. 2020ರಲ್ಲಿ ರಾಜೀನಾಮೆಯನ್ನು ಕೊಟ್ಟು BJPಗೆ ಜಾಯ್ನ್ ಆದ ಬಳಿಕ 2000 ನಂತರ ಚುನಾವಣೆ ಎದುರಾಗುತ್ತೆ. ಆಗ ನಂದಿಗ್ರಾಮದಲ್ಲಿ BJPಯಿಂದ ಸ್ಪರ್ಧೆ ಮಾಡ್ತಾರೆ. ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗ್ರಾಮದಿಂದ ವಿಧಾನಸಭೆಗೆ ಚುನಾವಣೆ ಸ್ಪರ್ಧೆ ಮಾಡ್ತಾರೆ. ಆಗ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಆಗಿರ್ತಾರೆ. ನಂದಿಗ್ರಾಮಕ್ಕೆ ತೆರಳಿ, ಯಾಕಂದರೆ ಮಮತಾ ಬ್ಯಾನರ್ಜಿಯವರ ಶಿಷ್ಯ ಸುವೇಂದು ಅಧಿಕಾರಿ ನಂದಿಗ್ರಾಮಕ್ಕೆ ತೆರಳಿ ಅಲ್ಲಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾರೆ ಮಮತಾ ಬ್ಯಾನರ್ಜಿ. ಭವಾನಿಪುರದಲ್ಲಿ ಕೂಡ ಏನು ಅವರು ಸ್ಪರ್ಧೆಯನ್ನು ಮಾಡಿರ್ತಾರೆ ಮಮತಾ ಬ್ಯಾನರ್ಜಿ. ಆದರೆ ಸುವೇಂದು ಅಧಿಕಾರಿಯ ವಿರುದ್ಧ ಸಿಡಿದೆದ್ದಂಥ ಮಮತಾ ಬ್ಯಾನರ್ಜಿ, ನೀವೆಲ್ಲಿ ನಿಂತಿರ್ತೀರೋ ಅಲ್ಲೇ ಬಂದು ನಾನು ಸ್ಪರ್ಧೆ ಮಾಡ್ತೀನಿ, ಅಲ್ಲೇ ನಿಮ್ಮನ್ನು ಸೋಲಿಸ್ತೀನಿ ಅಂತ ಚಾಲೆಂಜ್ ಹಾಕಿ ನಂದಿಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದು ಸುವೇಂದು ಅಧಿಕಾರಿ ವಿರುದ್ಧ ಮುಖ್ಯಮಂತ್ರಿ ಆಗಿರ್ತಾರೆ ವೀಕ್ಷಕರೇ, ಯಾರು ಮಮತಾ ಬ್ಯಾನರ್ಜಿ. ಅಲ್ಲಿ ಬಂದು ಸ್ಪರ್ಧೆಯನ್ನು ಮಾಡ್ತಾರೆ. ಆದರೆ ಆ ಸ್ಪರ್ಧೆಯಲ್ಲಿ ಸುವೇಂದು ಅಧಿಕಾರಿ ಗೆಲುವನ್ನು ಸಾಧಿಸ್ತಾರೆ. ಆದರೆ ಆಗ BJP 74-75 ಸ್ಥಾನಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಆಗ ಪ್ರತಿಪಕ್ಷದ ನಾಯಕರಾಗಿ, ಅಂದರೆ BJP ಪ್ರತಿಪಕ್ಷದ ಸ್ಥಾನಕ್ಕೆ ಬರುತ್ತೆ. ಪ್ರತಿಪಕ್ಷದ ನಾಯಕರಾಗಿ
ಸುವೇಂದು ಅಧಿಕಾರಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ, ಅಂದರೆ ಪ್ರತಿಪಕ್ಷ ನಾಯಕರಾಗ್ತಾರೆ. ಟಿ ಎಂ ಸಿ ಮತ್ತು ಟಿ ಎಂ ಸಿ ಜೊತೆಗಿನ ಒಂದು ಸಂಘರ್ಷ ದೊಡ್ಡ ಮಟ್ಟದಲ್ಲಿರುತ್ತೆ. ಅದಾದ ಬಳಿಕ ಈಗ 2026ರಲ್ಲಿ ಚುನಾವಣೆ ನಡೆಯುತ್ತೆ. ಚುನಾವಣೆದಂಥ ಸಂದರ್ಭದಲ್ಲಿ ಸುವೇಂದು ಅಧಿಕಾರಿ ನಂದಿಗ್ರಾಮದಲ್ಲಿ ಸ್ಪರ್ಧೆ ಮಾಡ್ತಾರೆ ಮತ್ತು ಮಮತಾ ಬ್ಯಾನರ್ಜಿ ಸ್ಪರ್ಧೆ ಮಾಡುತ್ತಿದ್ದಂಥ ಭವಾನಿಪುರ ಕ್ಷೇತ್ರದಲ್ಲಿ ಹೋಗಿ ಸ್ಪರ್ಧೆ ಮಾಡ್ತಾರೆ. ಈ ಬಾರಿ ಹೆಂಗೆ ಇವರು ಒಂದು ಚಾಲೆಂಜನ್ನು ಕೊಡ್ತಾರೆ ಮತ್ತು ಹೆಂಗೆ ಒಂದು ಚಿತ್ರಣ ಬದಲಾಗುತ್ತಂದರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 2021ರಲ್ಲಿ ಏನು ಮಮತಾ ಬ್ಯಾನರ್ಜಿಯವರು ನಂದಿಗ್ರಾಮಕ್ಕೆ ಬಂದು ನಾನು ನಿಮ್ಮ ವಿರುದ್ಧ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಸುವೇಂದು ಅಧಿಕಾರಿ ವಿರುದ್ಧ ಸ್ಪರ್ಧೆಯನ್ನು ಮಾಡಿದರು. ಬದಲಾದ ಪರಿಸ್ಥಿತಿಯಲ್ಲಿ 2026ರಲ್ಲಿ ಅಂದರೆ ಕಳೆದ ದಿನಗಳಿಂದ ನಡೆದಂಥ ಚುನಾವಣೆಯಲ್ಲಿ ಇದೇ ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿ ಸ್ಪರ್ಧೆ ಮಾಡಿದಂಥ ಭವಾನಿಪುರ ಕ್ಷೇತ್ರಕ್ಕೆ ಹೋಗ್ತಾರೆ. ಅಲ್ಲಿ ಸ್ಪರ್ಧೆ ಮಾಡ್ತಾರೆ. ಕಳೆದ ಬಾರಿ ನೀವು ಸ್ಪರ್ಧೆ ಮಾಡಿದ್ರಲ್ವಾ, ಈ ಬಾರಿ ನಾನು ಬಂದು ನಿಮ್ಮ ಮುಂದೆ ಸ್ಪರ್ಧೆ ಮಾಡ್ತೀನಿ ಅಂತ. ಅದು ಮುಖ್ಯಮಂತ್ರಿಯಾಗಿರ್ತಾರೆ ಮಮತಾ ಬ್ಯಾನರ್ಜಿ. ನಂದಿಗ್ರಾಮದಲ್ಲೂ ಸ್ಪರ್ಧೆ ಮಾಡ್ತಾರೆ ಸುವೇಂದು ಅಧಿಕಾರಿ, ಭವಾನಿಪುರದಲ್ಲೂ ಕೂಡ ಸ್ಪರ್ಧೆ ಮಾಡ್ತಾರೆ. ಸುವೇಂದು ಅಧಿಕಾರಿ ಅದೃಷ್ಟ ಅಂದರೆ ನಂದಿಗ್ರಾಮದಲ್ಲಿ ಗೆಲ್ತಾರೆ, ಆಲ್ರೆಡಿ ಅವರು ಶಾಸಕರಾಗಿರ್ತಾರೆ. ಭವಾನಿಪುರದಲ್ಲೂ ಕೂಡ ಮಮತಾ ಬ್ಯಾನರ್ಜಿಯನ್ನು ಸೋಲ್ತಾರೆ. ಸುಮಾರು ಒಂದು 7,500-8,000 ಮತಗಳ ಅಂತರದಿಂದ ಮಮತಾ ಬ್ಯಾನರ್ಜಿಯನ್ನು ಸೋಲಿಸ್ತಾರೆ. ಇದು ಚಾಲೆಂಜ್ ಆಗಿ ತೆಗೆದುಕೊಳ್ತಾರೆ. ಅಂದರೆ ಕಳೆದ ಬಾರಿ ನೀವು ನನ್ನ ವಿರುದ್ಧ ಸ್ಪರ್ಧೆ ಮಾಡಿದ್ರಲ್ಲ, ಈ ಬಾರಿ ನಾನೇ ನಿಮ್ಮ ಕೋಟೆಗೆ ನುಗ್ತೀನಿ, ಅಲ್ಲೇ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳೋ ಮೂಲಕ ಭವಾನಿಪುರದಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರನ್ನು ಸೋಲಿಸ್ತಾರೆ. ಇದು ಸುವೇಂದು ಅಧಿಕಾರಿಯ ರಾಜಕೀಯ ಇತಿಹಾಸ. ಈಗ ಆಲ್ರೆಡಿ ಅವರು ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ಹೇಳಿದರು, ಒಂದು ವೇಳೆ ನಾನು 2 ಕ್ಷೇತ್ರದಲ್ಲಿ ಗೆದ್ದರೆ ನಂದಿಗ್ರಾಮಕ್ಕೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ, ಭವಾನಿಪುರದಲ್ಲಿ ನಾನು ಶಾಸಕನಾಗಿ ಮುಂದುವರಿತೀನಿ ಅಂತ ಆಗಲೇ ಘೋಷಣೆ ಮಾಡಿದರು. ಅಂದರೆ ಅಷ್ಟರ ಮಟ್ಟಿಗೆ ಅವರು ರಾಜಕೀಯವಾಗಿ ಚಾಲೆಂಜನ್ನು ತೆಗೆದುಕೊಂಡಿದ್ರು. ಮತ್ತು ಅಫ್ಕೋರ್ಸ್ ಅಲ್ಲಿ ಭವಾನಿಪುರದಲ್ಲಿ ಸ್ಪರ್ಧೆ ಮಾಡಬೇಕಾದ್ರೆ ಅದರ ಹಿಂದೆ ರಾಜಕೀಯ ಲೆಕ್ಕಾಚಾರ ಅಮಿತ್ ಶಾ ಅವರದ್ದು ಇತ್ತು ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಭವಾನಿಪುರದಲ್ಲೂ ಕೂಡ ಆಯ್ಕೆಯಾಗುವ ಮೂಲಕ ಮಮತಾ ಬ್ಯಾನರ್ಜಿಗೆ ತಿರುಗೇಟನ್ನು ಕೊಟ್ಟಿದ್ದರು. ಅಷ್ಟರ ಮಟ್ಟಿಗೆ ಅವರು ರಾಜಕೀಯವಾಗಿ ತಮ್ಮ ಒಂದು ಸೇಡನ್ನು ತೀರಿಸ್ಕೊಂಡಿದ್ರು. ಈಗ 2 ಕ್ಷೇತ್ರದಲ್ಲೂ ಕೂಡ ಅವರು ಗೆದ್ದಿರುವಂಥದ್ದು. ಭವಾನಿಪುರದಲ್ಲಿ ಶಾಸಕ ಸ್ಥಾನವನ್ನು ಉಳಿಸ್ಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ನಂದಿಪುರ ಗ್ರಾಮಕ್ಕೆ ರಾಜೀನಾಮೆ ಕೊಡ್ತಾರೆ. ಈಗ ಮುಖ್ಯಮಂತ್ರಿಯಾಗಿ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಈಗ BJPಯ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇರುವಂಥದ್ದು. ಇದು ಸುವೇಂದು ಅಧಿಕಾರಿ ರಾಜಕೀಯ ಜೀವನ. ಮತ್ತು ಅವರು ಸಾಮಾನ್ಯ ಕುಟುಂಬದಿಂದ ಬಂದವರಲ್ಲ. ಯಾಕಂದರೆ ಅವರ ಇಡೀ ಕುಟುಂಬ ರಾಜಕೀಯ ಹಿನ್ನೆಲೆ ಇರುವಂಥದ್ದು, ಪ್ರಭಾವ ಇರುವಂಥದ್ದು. ಅವರ ತಂದೆ ಕೇಂದ್ರ ಸಚಿವರಾಗಿದ್ದರು, ಸುವೇಂದು ಅಧಿಕಾರಿ ಅವರ ತಂದೆ. ಅವರಿಬ್ಬರು ಸಹೋದರರು MP ಲೋಕಸಭಾ ಸದಸ್ಯರಾಗಿರುವಂಥದ್ದು. ಈಗ BJPಯ ಮುಖ್ಯಮಂತ್ರಿಯಾಗಿ ಮಮತಾ ಬ್ಯಾನರ್ಜಿಯವರ ಶಿಷ್ಯರಾಗಿದ್ದಂತಹ, ಕಾಂಗ್ರೆಸ್ನಿಂದ ರಾಜಕೀಯ ಜೀವನ ಆರಂಭಿಸಿದಂಥ ಸುವೇಂದು ಅಧಿಕಾರಿ BJPಗೆ ಸೇರಿದ 6 ವರ್ಷಗಳಲ್ಲಿ ತಮಿಳುನಾಡಿನ BJPಗೆ ಸೇರಿದ 6 ವರ್ಷಗಳಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಈಗ ಪಟ್ಟಾಭಿಷೇಕ ಮಾಡಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.